ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಹೊಸ ಮೈಲಿಗಲ್ಲನ್ನು ದಾಟ್ತಾರೆ. ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದಲ್ಲಿ ನಿರಂತರವಾಗಿ ಭಾರತವನ್ನಾಳಿದ ದೀರ್ಘಾವಧಿಯ ಪ್ರಧಾನಮಂತ್ರಿ ಎನ್ನುವಂತಹ ಪದವಿಗೆ ಭಾಜನರಾಗ್ತಾರೆ. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷಗಳು ಕೂಡ ಪೂರ್ಣವಾಗ್ತಾ ಇದೆ. ಈ 12 ವರ್ಷಗಳಲ್ಲಿ ಭಾರತ ಎಲ್ಲ ರಂಗಗಳಲ್ಲೂ ಕೂಡ ಅಭೂತಪೂರ್ವವಾದ ಬದಲಾವಣೆಯನ್ನು ಕಂಡಿದೆ. ಅದರಲ್ಲೂ ಕೂಡ ದೇಶದ ಭದ್ರತೆ ಮತ್ತು ಸುರಕ್ಷತೆಯ ವಿಚಾರದಲ್ಲಂತೂ ಕೇಂದ್ರ ಸರ್ಕಾರ ಯಾವ ರಾಜಿಯನ್ನೂ ಮಾಡಿಕೊಂಡಿಲ್ಲ. ಹಾಗಾದ್ರೆ ಮೋದಿ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಭಾರತದ ಭದ್ರತೆಯನ್ನ ಬುಡದಿಂದಲೇ ಹೇಗೆ ಪುನರ್ ನಿರ್ಮಾಣ ಮಾಡಿತು ಅನ್ನೋದನ್ನ ನಾವಿವತ್ತು ತಿಳಿಯೋಣ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಶಿಷ್ಟ ಕಾರ್ಯಶೈಲಿಯಿಂದಲೇ ಪ್ರಸಿದ್ಧರಾಗಿರುವವರು. ಇಂತಹ ವಿಶಿಷ್ಟ ಕಾರ್ಯಶೈಲಿಯೊಂದನ್ನ ಕಳೆದ 11 ವರ್ಷಗಳಿಂದ ಚಾಚೂ ತಪ್ಪದೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದೇ ಸೈನಿಕರೊಂದಿಗೆ ದೀಪಾವಳಿ ಆಚರಣೆ. ದೇಶವಾಸಿಗಳು ತಮ್ಮ ಮನೆಯಲ್ಲಿ ಸಂತಸ ಸಡಗರದಿಂದ ದೀಪಾವಳಿಯನ್ನ ಆಚರಣೆ ಮಾಡುತ್ತಾರೆ ಅಂದ್ರೆ ಅದಕ್ಕೆ ಕಾರಣ ಗಡಿಯಲ್ಲಿ ನಮ್ಮ ರಕ್ಷಣೆಗೆ ನಿಂತಿರುವಂತಹ ಸೈನಿಕರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಹಾಗೆಯೇ ಪ್ರಧಾನಿಯವರು ಪ್ರತಿ ವರ್ಷ ಗಡಿ ಭಾಗಕ್ಕೆ ಹೋಗಿ ಅಲ್ಲಿನ ದೇಶದ ಭದ್ರತೆಯನ್ನ ಕಾಪಾಡುವ ಸೈನಿಕರ ಜೊತೆಗೆ ದೀಪಾವಳಿಯನ್ನ ಆಚರಣೆ ಮಾಡುತ್ತಾರೆ. ಇದು ಸೈನಿಕನ ಆತ್ಮಬಲ ಮತ್ತು ನೈತಿಕ ಸ್ಥೈರ್ಯವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತದೆ. ನಮ್ಮೊಂದಿಗೆ ದೇಶದ ಪ್ರಧಾನಿಯವರೇ ಇದ್ದಾರೆ ಅನ್ನುವಂತಹ ಭಾವ ಪ್ರತಿ ಸೈನಿಕನನ್ನು ಪ್ರಭಾವಿಸುತ್ತದೆ. 2014ರಲ್ಲಿ ಇದ್ದಂತಹ ಭಾರತದ ರಕ್ಷಣಾ ಬಜೆಟ್ ಎಷ್ಟು ಗೊತ್ತಾ? 2.27 ಲಕ್ಷ ಕೋಟಿ. ಇವತ್ತು ಅದೇ ರಕ್ಷಣಾ ಬಜೆಟ್ 7.85 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಅಂದ್ರೆ ಒಂದೇ ದಶಕದಲ್ಲಿ 3 ಪಟ್ಟು ಹೆಚ್ಚಳ ಆಗಿದೆ. 2013-14ರಲ್ಲಿ ರಕ್ಷಣಾ ರಫ್ತು 686 ಕೋಟಿ ರೂಪಾಯಿಗಳಷ್ಟಿತ್ತು. ಈಗ ಅದು 38,424 ಕೋಟಿ ರೂಪಾಯಿಗೆ ತಲುಪಿದೆ. ಅಂದರೆ ಒಂದು ದಶಕದಲ್ಲಿ 56 ಪಟ್ಟು ಏರಿಕೆಯಾಗಿದೆ. ಭಾರತ ಈಗ ತನ್ನ ರಕ್ಷಣಾ ಉತ್ಪನ್ನಗಳನ್ನ 100ಕ್ಕೂ ಅಧಿಕ ದೇಶಗಳಿಗೆ ಮಾರಾಟ ಮಾಡ್ತಾ ಇದೆ. ಭಾರತವು ಹೈಪರ್ಸಾನಿಕ್ ಮಿಸೈಲ್ಸ್, ದಿ ಬ್ರಹ್ಮೋಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ದಿ ರುದ್ರಮ್ 2, ದಿ ಪ್ರಳಯ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ದಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಹ ಅತ್ಯಾಧುನಿಕ ರಕ್ಷಣಾ ಉಪಕರಣಗಳನ್ನ ಉತ್ಪಾದನೆ ಮಾಡ್ತಾ ಇದೆ. 2014ಕ್ಕೆ ಮೊದಲು ಭಯೋತ್ಪಾದನಾ ಚಟುವಟಿಕೆಗಳು ದೇಶದಾದ್ಯಂತ ಎಗ್ಗಿಲ್ಲದೆ ನಡೀತಾ ಇತ್ತು. ದೇಶದ ಯಾವ ನಗರದಲ್ಲಿ ಯಾವಾಗ ಬಾಂಬ್ ಸ್ಫೋಟ ಆಗುತ್ತದೆ ಅನ್ನುವುದನ್ನ ಬಲ್ಲವರೇ ಇರಲಿಲ್ಲ. ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ತೂರಾಟ ನಿರಂತರವಾಗಿ ನಡೀತಾ ಇತ್ತು. 2014ರ ನಂತರ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕಿತ್ತು. ಭಯೋತ್ಪಾದಕ ಚಟುವಟಿಕೆಗಳು ಕಾಶ್ಮೀರಕ್ಕೆ ಸೀಮಿತ ಆಗುವಂತೆ ಮಾಡಿತು. ಕಾಶ್ಮೀರಕ್ಕೆ ನೀಡಿದ್ದಂತಹ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370ಯ ರದ್ದತಿಯ ನಂತರ ಅಲ್ಲೂ ಭಯೋತ್ಪಾದಕ ಚಟುವಟಿಕೆಗಳು ಡ್ರಾಸ್ಟಿಕಲಿ ಕಮ್ಮಿ ಆದವು. 2014ರ ನಂತರ ಪಾಕಿಸ್ತಾನ ಯಾವಾಗೆಲ್ಲ ಬಾಲ ಬಿಚ್ಚಿದೆಯೋ ಅವಾಗೆಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನ ಭಾರತ ನೀಡಿದೆ. ಉರಿ ದಾಳಿಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಬಾಲಾಕೋಟ್ ಏರ್ ಸ್ಟ್ರೈಕ್, ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ್ ಭಾರತದ ಬದಲಾದ ರಕ್ಷಣಾ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿತ್ತು. ಮಾರ್ಚ್ 31, 2026 ಈ ದಿನ ಭಾರತದ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಕಳೆದ 59 ವರ್ಷಗಳಿಂದ ಭಾರತದ ಅಕಾಲಿಕ ಸುರಕ್ಷತೆಗೆ ಸವಾಲಾಗಿದ್ದಂತಹ ನಕ್ಸಲ್ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಭಾರತವನ್ನ ನಕ್ಸಲ್ ಮುಕ್ತ ದೇಶವನ್ನಾಗಿ ಘೋಷಣೆ ಮಾಡಿದ ದಿನ ಅದು. 2014ರಲ್ಲಿ 126 ನಕ್ಸಲ್ ಪೀಡಿತ ಜಿಲ್ಲೆಗಳು ದೇಶದಾದ್ಯಂತ ಇತ್ತು. ಇವತ್ತು ಅದು ಶೂನ್ಯಕ್ಕೆ ತಲುಪಿದೆ ಅಂದ್ರೆ ಸರ್ಕಾರದ ಈ ಸಾಧನೆಯನ್ನ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಮೆಚ್ಚಲೇಬೇಕು ಅಲ್ವಾ? ನಕ್ಸಲ್ ಮುಕ್ತ ದೇಶವಾದ ನಂತರ ಭಾರತದಲ್ಲಿ ಆಂತರಿಕ ಭದ್ರತೆಗೆ ಸವಾಲಾಗಿ ಪರಿಣಮಿಸಿದವರು ಯಾರಂದ್ರೆ ಅವರು ಅಕ್ರಮ ವಲಸಿಗರು. ಈಗ ಅದನ್ನು ಕೂಡ ಶುದ್ಧೀಕರಣ ಮಾಡಲು ಭಾರತ ಸರ್ಕಾರ ಹೊರಟಿದೆ. ಬಾಂಗ್ಲಾ ಗಡಿಗಳಲ್ಲಿ ಸುಸಜ್ಜಿತ ಸ್ಮಾರ್ಟ್ ಬೇಲಿ ನಿರ್ಮಾಣ ಸೇರಿದ ಹಾಗೆ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ನೀತಿಯನ್ನ ದೇಶದ ಎಲ್ಲಾ ಗಡಿ ರಾಜ್ಯಗಳಲ್ಲೂ ಕೂಡ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಿಕ್ಕೆ ಹೊರಟಿದೆ. ಸೈನಿಕ ಶಾಲೆಗಳ ಹೆಚ್ಚಳ, ಮಿಲಿಟರಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೆಚ್ಚಿಸುವಂತದ್ದು, ಅಗ್ನಿವೀರ್ನಂತಹ ಯೋಜನೆಗಳು ರಾಷ್ಟ್ರೀಯ ಭದ್ರತೆಯಲ್ಲಿ ಸಮಾಜ ಕೂಡ ಕೈ ಜೋಡಿಸಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಬೆಳೆಸ್ತಾ ಇದೆ. ಒಟ್ಟಿನಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆ ಮತ್ತು ಆಂತರಿಕ ಭದ್ರತೆಯಲ್ಲಿ ಗಮನಾರ್ಹವಾದಂತಹ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.